ಏನಾಗುತ್ತದೋ ಎಂದು ಯೋಚಿಸುತ್ತಾ ನಿಲ್ಲಬೇಡ. ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿ, ಅದು ದೇವರ ಇಚ್ಛೆ. ಅರ್ಧ ಕೆಜಿ ಧೈರ್ಯ 1000 ಕೆಜಿ ಅದೃಷ್ಟಕ್ಕೆ ಸಮಾನ. ಬೇಡವಾದ ಜನಗಳಿಂದ ದೂರವಿದ್ದರೆ ಬೇಕಾದ ನೆಮ್ಮದಿ ಸಿಗುತ್ತದೆ. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆಯಾಗುತ್ತದೆ. ಕಲಿಯುಗದ ಕರ್ಮ ಹೇಳುವುದಂತೆ, ಇಲ್ಲಿ ಕೋಣನಂತೆ ಇದ್ದು ಜಾನುನಂತೆ ಬದುಕಬೇಕು. ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿ ಹೋಗುವುದು ನಡಿಗೆಯಿಂದಲ್ಲ, ನಡತೆಯಿಂದ. ಬೇಡವಾದ ವಿಷಯಗಳಿಂದ ದೂರಿದ್ದರೆ ಬೇಕಾದ ನೆಮ್ಮದಿ ಸಿಗುತ್ತದೆ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಮೇಲೆ ಮೂಕನಾಗು. ಬಿಡು ಪರರ ಯೋಚನೆ, ಮಾಡು ನಿನ್ನದೇ ಆಲೋಚನೆ. ನೋವು ಕಲಿಸುವ ಪಾಠವನ್ನು ನಗು ಎಂದಿಗೂ ಕಲಿಸಲಾರದು. ಸೋಲುಗಳೇ ತಿರುವುಗಳಿಗೆ ದಾರಿ. ಪುಸ್ತಕ 4 ಜನರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತದೆ. ಪುಸ್ತಕ ಓದಿರಿ, ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಸಫಲರಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ನಿನ್ನ ಕಷ್ಟಕ್ಕೆ ನೀನೇ ಔಷಧಿ. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು.